ನಮ್ಮ ತಾಯಿ ನಾನು ಚಾರಮ್ಮ 77 ಊಟ ಮಾಡ್ತಿದ್ದಾಗ ಇಲ್ಲಿ ಹಿಡ್ಕೊಂಡಂಗೆ ಆಗುತ್ತೆ ಅಂತ ಅನ್ನೋರು. ಹಾಗಾಗಿ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡೋದಾಗ ಅಲ್ಲಿ ಕರ್ಕೊಂಡೋಗಿ ತೋರಿಸೋದಕ್ಕೆ ಏನಂತ ಏನು ತೊಂದರೆ ಇಲ್ಲ ಅಂದ್ಬಿಟ್ಟು ಬರೀ ಎಲ್ಲ ಟೆಸ್ಟ್ ಮಾಡಿಬಿಟ್ಟು ಮಾತ್ರೆಗಳು ಕೊಟ್ಟರು. ಒಂದಷ್ಟು ದಿನ ಕಂಟಿನ್ಯೂಸ್ ಆಗಿ ಕೊಡಿ ಅಂತ ಮಾತ್ರೆ ಒಂದು 2-3 ದಿವಸ ಕೊಟ್ಟರು ಅಷ್ಟೇ. ಆದರೂ ಅವ್ರಿಗೇನು ನೋವು ಕಮ್ಮಿ ಆದಂಗೆ ಆಗಲಿಲ್ಲ, ಮತ್ತೆ ಜಾಸ್ತಿನೇ ಆಯಿತು. ಮತ್ತು ಇನ್ನೊಂದು ಕಡೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಅಲ್ಲಿ ಹೋದಾಗ ಪಿತ್ತಕೋಶದಲ್ಲಿ ಕಲ್ಲೈತೆ ಅಂದರು. ಪಿತ್ತಕೋಶದಲ್ಲಿ ಕಲ್ಲೈತೆ ಅಂತ ಅಂದಮೇಲೆ ಇನ್ನೊಂದು 2-3 ದಿವಸ ಬಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಬನ್ನಿ ಅಂತ ಹೇಳಿದ್ರು. ಆಯಿತು, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ನಾಳೆ ಅನ್ನೋ ಅಷ್ಟೊತ್ತಿಗೆ ಅವ್ರಿಗೆ ವಾಮಿಟ್ ಬ್ಲಡ್ ವಾಮಿಟ್ ಆಗಿಬಿಡ್ತು. ಅಲ್ಲೇ ಅವರು ಎಲ್ಲ ಇದು ಮಾಡಿಬಿಟ್ಟು ಎಂಡೋಸ್ಕೋಪ್ ಮಾಡಬೇಕು ಅಂದ್ಬಿಟ್ಟು ಎಂಡೋಸ್ಕೋಪ್ ಮಾಡಿದ್ರು. ಆವಾಗ ಅದನ್ನು ನೈಟಲ್ಲೇ ಹೇಳ್ಬಿಟ್ರು ಇರ್ಬೋದು ಅಂತ. ಆಮೇಲೆ ಒಂದು ವಾರ ಆದಮೇಲೆ ಇಲ್ಲ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಕೀಮೋ ಅದು ಇದು ಕೊಡಿಸ್ಬೇಕು ಅಂತ ಹೇಳಿದ್ರು. ನಮ್ಮ ತಾಯಿನ ತೊಗೊಳಕ್ಕೆ ಆಗೋಲ್ಲ ನನ್ನ ಕೈಲಿ, ನಾನು ರೆಡಿ ಇಲ್ಲ. ಅವ್ರು ಆಸ್ಪತ್ರೆಗೆ ಅಂದರೆ ಅಷ್ಟು ಇಷ್ಟನೂ ಪಡ್ತಿರ್ಲಿಲ್ಲ. ಅವರು ಊಟ ಮಾಡೋಕ್ಕಾಯ್ತಾಯಿಲ್ಲ ಮೇಯ್ನಾಗಿ. ಸೊ ಅಂಥ ಸುಸ್ತು ಅಂತ ಏನು ಅನ್ನಲ್ಲ. ಈಗ ಅದೇ ಈ ಮೆಡಿಷನ್ನು ಇವ್ರಿಗೇನು ಅಂಥ ಸಿವಿಯರಾಗಿ ಏನಾಗಿಲ್ಲ. ಫಸ್ಟ್ 2 ಟೈಮ್ ಕೊಡೋಣ ಅಂತ ಮೆಡಿಷನ್ ಕೊಡೋದಕ್ಕೆ ಹೇಳಿದ್ದಾರೆ. ಮತ್ತು ಖಾರ ಎಲ್ಲ ಕಮ್ಮಿ ಕೊಡಿ, ಬಿಸಿನೂ ಅಷ್ಟೇ ಜಾಸ್ತಿ ಕೊಡಬೇಡಿ. ನಾವು ಇದನ್ನು 1 ತಿಂಗಳು ಕೊಟ್ಟು ನೋಡುವ ಅಂದ್ಬಿಟ್ಟು ತೊಗೊಂಡಿದ್ದೀವಿ.